ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ತುಂಬ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ, ಏಪ್ರಿಲ್ 7ಕ್ಕೆ ಬರುತ್ತೆ ಅಂತ ಕಾಯ್ತಾ ಇದ್ರಿ. ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರಲ್ಲ ಅಂತ ಗೊತ್ತಾದ ಮೇಲೂ ಕೂಡ ತುಂಬ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಿದ್ರು. ಯೂಟ್ಯೂಬ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಎಲ್ಲ ಕಡೆ ಚೆಕ್ ಮಾಡ್ತಿದ್ರು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಫೈನಲಿ ಈಗ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದಂತೂ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ತುಂಬ ಗುಡ್ ನ್ಯೂಸ್, ಖುಷಿ ಸುದ್ದಿ ಅಂತಲೇ ಹೇಳ್ಬೋದು. ಅಂತೂ ಇಂತೂ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗ ರಿಸಲ್ಟ್ ಬರುತ್ತೆ, ಹಾಗೆ ಹೇಗೆ ಚೆಕ್ ಮಾಡೋದನ್ನು ಎಲ್ಲದನ್ನು ಕೂಡ, ಯಾಕೆ ಇಷ್ಟೊಂದು ಡಿಲೇ ಆಯಿತು ರಿಸಲ್ಟ್ ಬರೋದು, ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗಳನ್ನು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಡೇಟ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು. ಯಾವಾಗ ಅಂತ ಎಲ್ಲದನ್ನು ಕೂಡ ನೋಡ್ತೋಗೋಣ. ಕರ್ನಾಟಕ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟಣೆ ಪ್ರಮುಖ ಅಪ್ಡೇಟ್ ಅಂತಲೇ. ಇದೊಂದು ಈ ಅಪ್ಡೇಟ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಬೇಗ ಶೇರ್ ಮಾಡಿ ಈ ವಿಡಿಯೋನ, ಎಲ್ಲರಿಗೂ ಕೂಡ ಗೊತ್ತಾಗಲಿ. ತುಂಬ ವಿದ್ಯಾರ್ಥಿಗಳು ಟೆನ್ಷನಿಂದ ಕಾಯ್ತಾ ಇದ್ದಾರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಹಾಗೆ ಪೇರೆಂಟ್ಸ್ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಸೊ ಈಗ ಫಲಿತಾಂಶ ದಿನಾಂಕ ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರೋದಂತ ಈಗ ಅತ್ಯಂತ ಸಾಧ್ಯತೆ, ಹಾಗೆ ಅಧಿಕೃತ ಘೋಷಣೆ ನಿರೀಕ್ಷಣೆ. ಅಂದರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರೋದಂತ. ಆದರೆ ಇನ್ನೊಂದು ಅಧಿಕೃತವಾಗಿ ಘೋಷಣೆ ಅಂದರೆ ಶಿಕ್ಷಣ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬಂತಂದರೆ ನಿಮ್ಮ ರಿಸಲ್ಟ್ ಬರೋದು ಏಪ್ರಿಲ್ 9ಕ್ಕೆ ಬರೋದು ಫಿಕ್ಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ರಿಸಲ್ಟ್ ಏಪ್ರಿಲ್ 9ಕ್ಕೆ ಬರುತ್ತೆ ಅಂತ. ಇನ್ನೊಂದು ನೋಟಿಫಿಕೇಶನ್ ಇವರಿಂದ ಬಂತಂದರೆ, ಶಿಕ್ಷಣ ಇಲಾಖೆಯಿಂದ ಬಂತಂದರೆ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಅಧಿಕೃತ ವೆಬ್ಸೈಟ್ಗಳು ಅಂದರೆ ಈಗ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್, ಇದರಲ್ಲೂ ಕೂಡ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. KSEB-Karnataka.gov.in, government.in, ಇದರಲ್ಲೂ ಕೂಡ ರಿಸಲ್ಟ್ನ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇದನ್ನು ನಾನು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಈಸಿಯಾಗಿ ರಿಸಲ್ಟ್ನ ನೀವು ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. KarResult.nic.in, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ನೆಕ್ಸ್ಟ್ ರಿಸಲ್ಟ್ನ ಚೆಕ್ ಮಾಡೋ ವಿಧಾನ ಹೇಗಂದರೆ, ರಿಜಿಸ್ಟರ್ ನಂಬರ್ನ ಹಾಕಬೇಕಾಗಿರುತ್ತೆ, ಸಬ್ಜೆಕ್ಟ್ ಮತ್ತು ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ನಾನು ಲೈವ್ ಡೆಮೋ ತೋರಿಸ್ತೀನಿ. ನೆಕ್ಸ್ಟ್ ಯಾಕೆ ಲೇಟ್ ಆಯಿತು ರಿಸಲ್ಟು ಅಂದರೆ, ವ್ಯಾಲ್ಯೂಯೇಷನ್ ಮಾಡೋದು ಸ್ವಲ್ಪ ತಡವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮಾರ್ಕ್ಸ್ನ ಎಂಟ್ರಿ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದು ಕೂಡ ಕಾರಣವಾಗಿದೆ. ಮತ್ತು ಚುನಾವಣೆ ನೀತಿ ಸಮಿತಿ ಕಾರಣದಿಂದ, ಅಂದರೆ ಈಗ ಏಪ್ರಿಲ್ 9ಕ್ಕೆ ಚುನಾವಣಾ ನೀತಿ ಸಮಿತಿ ಕಾರಣದಿಂದ ಘೋಷಣೆ ಸ್ವಲ್ಪ ಗೊಂದಲ ಉಂಟಾಯಿತು. ಅಂದರೆ ಯಾವಾಗ ಹಾಕೋದು ಅಂತ ಈ ಶಿಕ್ಷಣ ಇಲಾಖೆಯವರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅದಕ್ಕೋಸ್ಕರ ರಿಸಲ್ಟನ್ನ ಏಪ್ರಿಲ್ 7ಕ್ಕೆ ಬರಬೇಕಾಗಿದೆ ರಿಸಲ್ಟ್ನ ಈಗ ಸ್ವಲ್ಪ ಮುಂದೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. 2 ದಿನ ಮುಂದೆ ಹಾಕಿದ್ದಾರೆ. ಏಪ್ರಿಲ್ 8ಕ್ಕೆ ಬರಲ್ಲ, ಏಪ್ರಿಲ್ 9ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ. ಏಪ್ರಿಲ್ 9ಕ್ಕೆ ರಿಸಲ್ಟ್ನ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಫಿಷಿಯಲ್ ನೋಟಿಸ್ ಮಾತ್ರ ಬರೋಕ್ಕಿದೆ. ಅದು ಬಂತಂದರೆ ರಿಸಲ್ಟ್ ಅನ್ನೋದು 100% ಬಂತಂತಾನೆ. ಯಾವ ಟೈಮಿಗೆ ಬರುತ್ತೆ ಅಂತ ಎಲ್ಲದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಳ್ಳಿ. ಹಾಗೆ ಈಗ ಸೆಕೆಂಡ್ ಪಿ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಲೈವ್ ಅಂತ ಈಗ ಲೈವ್ ಡೆಮೋ ತೋರಿಸ್ತಾ ಹೋಗ್ತೀನಿ. ಏನಿಲ್ಲ, ಸಿಂಪಲ್ ಆಗಿ ನೀವು ಗೂಗಲ್ಗೆ ಬಂದುಬಿಟ್ಟು ಈ ಥರ ಸರ್ಚ್ ಮಾಡಬೇಕು. ಇಲ್ಲಿ ತೋರಿಸಿದ್ದೀನಿ ನೋಡಿ, ಈ ಥರ KarResult.nic.in, ಕ್ರೋಮ್ ಅಥವಾ ಗೂಗಲ್ಗೆ ಬಂದುಬಿಟ್ಟು ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಯಾವ ಥರ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತಿದೆ, ನಿಮಗೆ 26 ಅಂತ ತೋರಿಸುತ್ತೆ. ಹಾಗೆ 2020 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಅಂತ ಇರುತ್ತೆ. ಹಾಗೆ ಡೇಟ್ ಕೂಡ ಇಲ್ಲಿ ಶೋ ಆಗ್ತಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡೋಕ್ಕಿರುತ್ತೆ. ಹಾಗೆ ಸೆಲೆಕ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್, ನೀವು ಆರ್ಟ್ಸಾ ಸೈನ್ಸಾ ಆರ್ ಕಾಮರ್ಸ್ ಏನಂತ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಹಾಗೆ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ, ಪಾರ್ಟ್ ಎ ಪಾರ್ಟ್ ಬಿ ಅಂತ ಶೋ ಆಗುತ್ತೆ. ಹಾಗೆ ಫಸ್ಟ್ ಮಾರ್ಕ್ಸ್ ಫೈನಲ್ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಯಾರೆಲ್ಲ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.